Greetings to you all in the matchless name of our Lord and Savior Jesus Christ. ಸರಿಸಾಟ್ ಇಲ್ಲದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. It's such a joy to come to your house through this program. ಈ ಕಾರ್ಯಕ್ರಮ ಮುಖಾಂತರ ನಿಮ್ಮ ಮನೆಗಳಲ್ಲಿ ಬರುವುದರಲ್ಲಿ ತುಂಬಾ ಸಂತೋಷ. I thank God for all the miracles you've been receiving through this program. ನಾನು ದೇವರಿಗೆ ವಂದನೆ ಹೇಳುತ್ತೇನೆ ನೀವು ಪಡೆದುಕೊಂಡಂತ ಎಲ್ಲ ಅದ್ಭುತಗಳಿಗಾಗಿ. We as a church are praying for all the prayer requests you have been sending to us. ನಾವು ಸಭೆಯಾಗಿ ನೀವು ಕಳಿಸಿಕೊಟ್ಟಂತ ಎಲ್ಲ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. Our God is a prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವಂತ ದೇವರು. In the last message we were talking about how to pray. ನಾವು ಕಳೆದ ಸಂದೇಶದಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡಿದೆವು. 9 keys for powerful prayer. 9 ಕಾರ್ಯಗಳು ಬಲವಾದಂತ ಪ್ರಾರ್ಥನೆ ಜೀವಿತಕ್ಕಾಗಿ. Out of that 9 we were able to see 5 keys last week. ನಾವು 9ರಲ್ಲಿ ಕಳೆದ ವಾರದಲ್ಲಿ 5 ಕಾರ್ಯಗಳನ್ನು ನೋಡಿಕೊಂಡೆವು. The first one is to pray in the name of Lord Jesus. ಒಂದನೇದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. Second key is blood of Jesus. ಎರಡನೆಯ ಬೀಗದ ಕೈ ಯೇಸು ಕ್ರಿಸ್ತನ ರಕ್ತದಿಂದ ಪ್ರಾರ್ಥಿಸಬೇಕು. The third key is Holy Spirit's leading. ಮೂರನೇದಾಗಿ ಪವಿತ್ರಾತ್ಮನ ನಡೆಸುವಿಕೆಯಿಂದ. The fourth key is ನಾಲ್ಕನೇ ಬೀಗದ ಕೈ holding on the promises of God. ದೇವರ ವಾಗ್ದಾನಗಳನ್ನು ಪಡೆದುಕೊಂಡವರಾಗಿ. Fifth key word of God. ಐದನೆಯ ಬೀಗದ ಕೈ ದೇವರ ವಾಕ್ಯ ಎಂಬುದಾಗಿ ನೋಡಿಕೊಂಡೆವು. So this 5 keys we were able to meditate last week. ನಾವು ಕಳೆದ ವಾರದಲ್ಲಿ ಈ 5 ಕಾರ್ಯಗಳನ್ನು ನೋಡಿಕೊಂಡೆವು. Now the sixth key. ಈಗ ಆರನೆಯ ಬೀಗದ ಕೈ. The sixth key talks about the will of God. ಆರನೆಯದಾಗಿ ಬೀಗದ ಕೈ ಏನು ಮಾತಾಡುತ್ತದೆ ಎಂಬುದಾದರೆ ದೇವರ ಚಿತ್ತದ ಬಗ್ಗೆ. Will of God is so important. ದೇವರ ಚಿತ್ತ ಎಂಬುದು ತುಂಬಾ ಪ್ರಾಮುಖ್ಯವಾದದ್ದು. Turn with me to 1 John 5 verses 14. 1 ಯೋವಾನ 5:14 ನನ್ನ ಜೊತೆಯಲ್ಲಿ ತಿರುಗಿಸಿಕೊಳ್ಳಿರಿ. It says that ಅದು ಹೇಳುತ್ತದೆ, He hears our prayers when we pray according to His will. ಆತನ ಚಿತ್ತದಿಂದ ನಾವು ಪ್ರಾರ್ಥನೆ ಮಾಡುವುದಾದರೆ ಆತನು ನಮಗೆ ಕಿವಿಗೊಡುತ್ತಾನೆಂಬುದಾಗಿ. He hears our prayers when we pray according to His will. ಆತನ ಚಿತ್ತಾನುಸಾರವಾಗಿ ನಾವೇನಾದರೂ ಬೇಡಿಕೊಂಡರೆ ಆತನ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದಾಗಿ ಧೈರ್ಯ ನಮಗುಂಟು. Our prayer should align with the will of God. ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿ ಇರಬೇಕು. And how will we know His will? ನಾವು ಹೇಗೆ ಆತನ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವುದು? That's only through scriptures. ಅದು ದೇವರ ವಾಕ್ಯದಿಂದಲೇ. Scripture is a channel for knowing the heart of God. ದೇವರ ವಾಕ್ಯವನ್ನು ದೇವರ ಮನಸ್ಸನ್ನು ತಿಳಿದುಕೊಳ್ಳುವುದಕ್ಕೆ ದೇವರ ವಾಕ್ಯವೇ ನಮಗೆ ಆಧಾರವಾಗಿದೆ. My dear beloved brothers and sisters, ನನಗೆ ಪ್ರಿಯವಾದಂತ ಸಹೋದರ ಮತ್ತು ಸಹೋದರಿಯರೇ, praying according to God's will is so important. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಂತದ್ದು ತುಂಬಾ ಮುಖ್ಯವಾದದ್ದು. Before Christ came into this world as a savior, they were prophets, saints who were waiting on him to send the savior Messiah to the world. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರುವುದಕ್ಕೆ ಮುನ್ನವಾಗಿ ಅನೇಕ ಸಂತರು ದೇವ ಭಕ್ತರು ಆತನಿಗಾಗಿ ಬೇಡಿಕೊಳ್ಳುತ್ತಲೇ ಇದ್ದರು. They were praying, Lord, send your son. ದೇವರೇ ನಿನ್ನ ಮಗನನ್ನು ಕಳುಹಿಸು. Lord, send Messiah. ದೇವರೇ ಮೇಸಯ್ಯನನ್ನು ಕಳುಹಿಸು. That's what was their prayer. ಇದೇ ಅವರ ಪ್ರಾರ್ಥನೆಯಾಗಿತ್ತು. And now ಆದರೆ ಈಗ His will is to return back as a judge to this world. ಆದರೆ ಆತನು ಮತ್ತೆ ಬರಲಿದ್ದಾನೆ ನ್ಯಾಯಾಧೀಶನಾಗಿ. Not as a savior, ಆತನ ರಕ್ಷಕನಾಗಿ ಬರುವುದಿಲ್ಲ, but as a king of kings and lord of lords. ಆತನು ಕರ್ತಾದಿ ಕರ್ತನಾಗಿ ರಾಜಾದಿರಾಜನಾಗಿ ಬರಲಿದ್ದಾನೆ. That is why it's so important that we pray that His will come to pass as it is in heaven on earth. ಆದ್ದರಿಂದಲೇ ದೇವರ ಚಿತ್ತ ಹೇಗೆ ಪರಲೋಕದಲ್ಲಿ ನೆರವೇರುತ್ತದೋ ಅದೇ ರೀತಿಯಾಗಿ ಭೂಲೋಕದಲ್ಲಿಯೂ ನೆರವೇರಬೇಕು. We see a woman called Anna was praying in the temple waiting on the Lord for the return of Messiah. ಮೆಸ್ಸೀಯನಿಗಾಗಿ ಈ ರೀತಿಯಾಗಿ ಅನ್ನಳು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆಂಬುದಾಗಿ ನಾವು ನೋಡುತ್ತೇವೆ. Because she was praying the very will of God, she was able to see the results of that. ಅವಳು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿರುವುದಾದ್ರೆ ಅವಳು ಪ್ರಾರ್ಥನೆಯ ಫಲಿತಾಂಶವನ್ನು ಅವಳು ನೋಡಿದಳು. Today many times we pray a prayer which is full of flesh. ನಾವು ಈ ದಿನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಬರೀ ಶಾರೀರಿಕವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. According to a fleshly mindset.
ನಾವು ಬಂದು ಮಾನಸಿಕವಾಗಿ ನಮಗೆ ಇಷ್ಟ ಬಂದಂಗೆ ನಾವು ಬಂದು ಬುದ್ಧಿಗೆ ಎಟಕಿದಾಗೆ ನಾವು ಮಾಡುತ್ತೇವೆ, which is not connecting to the heart of God. ಅದು ದೇವರ ಹೃದಯಕ್ಕೆ ದೇವರಿಗೆ ಸಂಬಂಧಪಟ್ಟದ್ದಾಗಿ ಕಾಣಲ್ಪಡುವುದಿಲ್ಲ. Our prayer should, if it should connect with God, it should align with the will of God. ಅದು ಬಂದು ನಾವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಮತ್ತು ದೇವರ ವಾಕ್ಯಕ್ಕೆ ದೇವರ ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿರಬೇಕು. My dear beloved, ನನಗೆ ಪ್ರಿಯವಾದವರೇ, if you can open your heart to know the will of God for your life, ನಿಮ್ಮ ಹೃದಯವನ್ನು ದೇವರ ಚಿತ್ತಾನುಸಾರವಾಗಿ ನೀವು ತೆಗೆದುಕೊಡುವುದಾದರೆ, and start praying for that exact revealed thing, ದೇವರೇ ನಿನ್ನ ಕಾರ್ಯವನ್ನು ನನಗೆ ಹೊರಪಡಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ, and when you start praying for the exact will, ನೀವು ತಕ್ಕ ದೇವರ ಚಿತ್ತಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಾಗ, your prayers will be answered. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. The seventh key is, ಏಳನೆಯ ಬೀಗದ ಕೈ, it talks about sonship. ಹಂಗಂದ್ರೆ ಪುತ್ರತ್ವದ ಬಗ್ಗೆ ನಾವು ನೋಡುತ್ತೇವೆ. Sonship. ಹಂಗಂದ್ರೆ ಪುತ್ರತ್ವ ಎಂಬುದಕ್ಕೆ ನೋಡುತ್ತೇವೆ. Let us read these two portions from the scripture. ನಾವು ಈ ರೀತಿಯಾಗಿ ಎರಡು ದೇವರ ವಾಕ್ಯದಿಂದ ನಾವು ನೋಡಲಿದ್ದೇವೆ. Romans 8th chapter 15th verse, ರೋಮ 8:15ನೇ ವಾಕ್ಯ, Galatians chapter 4 verse 6. As this word says, ನಾವು ಈ ವಾಕ್ಯ ಓದಿದ ಪ್ರಕಾರ, He has given us an authority to become His children. ನಾವು ದೇವರ ಪುತ್ರರಾಗುವಂತೆ ಮಕ್ಕಳಾಗುವಂತೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. He has given us an authority to call Him as Abba Father. ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ. He is our heavenly Father. ಆತ ನಮಗೆ ಪರಲೋಕ ತಂದೆಯಾಗಿದ್ದಾನೆ. Our prayer should be addressed in such a way that we call to our Father. ನಾವು ಪ್ರಾರ್ಥನೆ ಮಾಡುವಾಗ ಅಪ್ಪ ತಂದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿ ಪ್ರಾರ್ಥನೆ ಮಾಡಬೇಕು. He is our heavenly Father. ಆತ ನಮಗೆ ಪರಲೋಕದ ತಂದೆಯಾಗಿದ್ದಾನೆ. And you are His precious sons and daughters. ನೀವು ಅಮೂಲ್ಯವಾದಂತಹ ಪುತ್ರರು ಮತ್ತು ಪುತ್ರಿಗಳಾಗಿದ್ದೀರಾ. No more God recognize you as a servant. ನಿಮ್ಮನ್ನು ಇನ್ನು ಮುಂದಕ್ಕೆ ದೇವರು ಸೇವಕನಾಗಿ ನೋಡುವುದಿಲ್ಲ. No more as some kind of a slave. ನಿಮ್ಮನ್ನು ಗುಲಾಮರಾಗಿ ದೇವರು ನೋಡುವುದಿಲ್ಲ. He never sees you as a creation. ನಿಮ್ಮನ್ನು ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ದೇವರು ನೋಡುವುದಿಲ್ಲ. He sees you as His son Jesus. ಆ ದೇವ ಪುತ್ರನಾದಂತ ಯೇಸು ಕ್ರಿಸ್ತನು ನೋಡಿದ ಹಾಗೆ ನಿಮ್ಮನ್ನು ಸಹ ನೋಡುತ್ತಾನೆ. You are so precious to Him. ನೀವು ಆತನಿಗೆ ಅಮೂಲ್ಯವಾದವರಾಗಿದ್ದೀರಾ. You are so special to Him. ನೀವು ಆತನಿಗೆ ವಿಶೇಷವಾದವರಾಗಿದ್ದೀರಾ. As Jesus is special to Father. ಹೇಗೆ ಯೇಸು ಕ್ರಿಸ್ತನು ತಂದೆಗೆ ವಿಶೇಷವಾದವರೋ ಅದೇ ರೀತಿಯಾಗಿ, as Jesus is so important to Father, ಯೇಸು ಕ್ರಿಸ್ತನು ತಂದೆಗೆ ಹೇಗೆ ಮುಖ್ಯವಾದವರೋ, so you are. ನೀವು ಸಹ. So you are. ನೀವು ಸಹ. My dear beloved. ನನಗೆ ಪ್ರಿಯವಾದವರೇ. My dear beloved. ನನ್ನ ಪ್ರಿಯವಾದವರೇ. When you pray, ನೀವು ಪ್ರಾರ್ಥನೆ ಮಾಡುವಾಗ, pray as if you are talking to your Father. ನೀವು ನಿಮ್ಮ ತಂದೆ ಬಳಿಯಲ್ಲಿ ಹೇಗೆ ಮಾತಾಡುತ್ತೀರೋ ಅದೇ ರೀತಿಯಾಗಿ ಮಾತನಾಡ್ರಿ. Might be in your life your father would have failed to bring many good things. ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಶಾರೀರಿಕವಾದಂತ ತಂದೆ ನಿಮಗೆ ಒಳ್ಳೆಯದನ್ನು ಕೊಡದೇ ಇರಬಹುದು. Whatever your father has failed, Jesus and our God will fulfill all of those for you. ನಿಮ್ಮ ತಂದೆ ಏನನ್ನು ಕೊಡಲಿಲ್ಲವೋ ಅದನ್ನು ಯೇಸು ಕ್ರಿಸ್ತನು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. Our God will fulfill all these things for you. ತಂದೆಯಾದಂತ ಯೇಸು ಕ್ರಿಸ್ತನು ಎಲ್ಲವನ್ನು ನಿಮಗೆ ಕೊಡುತ್ತಾನೆ. Because He has become your Father. ಯಾಕಂದ್ರೆ ಆತ ನಿಮ್ಮ ತಂದೆಯಾಗಿದ್ದಾನೆ. That is why we call Him in our prayer Abba Father. ಆದ್ದರಿಂದ ನಮ್ಮ ಪ್ರಾರ್ಥನೆಯಲ್ಲಿ ಅಪ್ಪ ತಂದೆ ಎಂಬುದಾಗಿ ಕರೆಯುತ್ತೇವೆ. The ninth key is, 9ನೇ ಬೀಗದ ಕೈ, faith. ಅಂದ್ರೆ ವಿಶ್ವಾಸ. Mark 11:24 says, ಮಾರ್ಕ 11:24 ಹೇಳುತ್ತದೆ, when you ask Him something, ಆತನಲ್ಲಿ ಏನಾದರೂ ಕೇಳಿಕೊಳ್ಳುವುದಾದರೆ ask Him with faith. ಆತನಲ್ಲಿ ನಂಬಿಕೆಯಿಂದ ಕೇಳಿಕೊಳ್ಳಿರಿ. Faith is more than hopes. ಹಂಗಂದ್ರೆ ನಂಬಿಕೆಗಿಂತಲೂ ನಮಗೆ ಈ ರೀತಿಯಾಗಿ ಅದು ಬಲವಾಗಿ ಕಾಣಲ್ಪಡುತ್ತದೆ. Faith is more than a hope. ಹಂಗಂದ್ರೆ ನಂಬಿಕೆಗಿಂತಲೂ ನಿರೀಕ್ಷೆವಾದವುಗಳು ತುಂಬವಾಗಿ ಕಾಣಲ್ಪಡುತ್ತದೆ. Faith gives that assurance. ನಮಗೆ ನಂಬಿಕೆ ತುಂಬಾ ಭರವಸೆಗಳನ್ನು ಕೊಡುತ್ತದೆ. Faith gives us that strength. ನಮಗೆ ನಂಬಿಕೆ ನಮಗೆ ಬಲವನ್ನು ತರುತ್ತದೆ. Yes, my dear beloved. ಹೌದು ನನ್ನ ಪ್ರಿಯವಾದವರೇ. Without faith, it's impossible to receive anything from God. ಆ ನಂಬಿಕೆ ಇಲ್ಲದೆ ದೇವರ ಬಳಿಯಿಂದ ಯಾವುದನ್ನು ಪಡೆದುಕೊಳ್ಳಲಾಗುವುದಿಲ್ಲ. Because Bible says, ಯಾಕಂದ್ರೆ ಸತ್ಯವೇದ ಹೇಳುತ್ತದೆ, those who ask Him anything, they should believe that He shall give. ಆತನ ಬಳಿಯಲ್ಲಿ ಏನಾದರೂ ಕೇಳಿಕೊಳ್ಳುವುದಾದ್ರೆ ಆತನನ್ನು ನಂಬಬೇಕೆಂಬುದಾಗಿ ದೇವರು ಹೇಳುತ್ತಾನೆ. See, the faith of Abraham brought great blessings to his life. ಅವರ ಜೀವಿತದಲ್ಲಿ ನೋಡಿರೆ ಅಬ್ರಹಾಮನ ಜೀವಿತದಲ್ಲಿ ಎಷ್ಟು
ಆತನಿಗೆ ವಿಶ್ವಾಸ ಇದ್ದಿತ್ತು ನಂಬಿಕೆ ಮುಖಾಂತರ. As we listen to this key, ನಾವು ಈ ಬೀಗದ ಕೈ ಮುಖಾಂತರ ನೋಡುವಾಗ I want to narrate a true incident happened in the 3rd and 4th century, between the 3rd and 4th century. ನಾನು ಒಂದು ಹೇಳಲು ಇಷ್ಟಪಡುತ್ತೇನೆ, 3 ಅಲ್ಲದು 4ನೇ ಶತಮಾನದಲ್ಲಿ ನಡೆದಂತ ಒಂದು ಸಂಗತಿಯನ್ನು ಹೇಳಲು ಇಷ್ಟಪಡುತ್ತೇನೆ. A very familiar man, it happened in the life of a very familiar man called Augustine. ಪ್ರಸಿದ್ಧವಾದಂತ ಅಗಸ್ಟಿನ್ ಅವರ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ಇದು. He was well known among all Christians. ಅವರು ಎಲ್ಲ ಕ್ರೈಸ್ತರಿಗೆ ಚಿರ ಪರಿಚಯವಾಗಿದ್ದಾರೆ. In his teenage, ಅವರ ಬಾಲ ಪ್ರಾಯದಲ್ಲಿ his mother sent him for Africa for the education. ಆಫ್ರಿಕಾ ಖಂಡಕ್ಕೆ ಕಳಿಸಿದರು ಅವರ ವಿದ್ಯಾಭ್ಯಾಸಕ್ಕಾಗಿ ಅವರ ತಾಯಿಯವರು. But there he messed up his life. ಅವರು ತನ್ನ ಜೀವಿತವನ್ನು ಅಲ್ಲಿ ದುರ್ಪ್ರಯೋಗ ಮಾಡಿಕೊಂಡರು. And he lost all of good nature he learned from his mother. ಅವರ ತಾಯಿ ಬಳಿಯಿಂದ ಕಳೆದುಕೊಂಡಂತ ಒಳ್ಳೆ ಅಭ್ಯಾಸವನ್ನೆಲ್ಲ ಅವರು ಕಳೆದುಕೊಂಡರು. He even walked out of faith. ಅವರು ವಿಶ್ವಾಸನ ಬಿಟ್ಟು ಹೊರಟು ಹೋದರು. And he lived with a woman without marrying, and children were born to them. ಅವರು ಮದುವೆ ಆಗದನೇ ಒಂದು ಮಹಿಳೆ ಜೊತೆಯಲ್ಲಿ ಸೇರಿ ಹಿರಿಯಾಗಿ ಈ ರೀತಿಯಾಗಿ ಮಕ್ಕಳನ್ನು ಸಹ ಎತ್ತರು. But his mother was so much prayerful person. ಆದರೆ ಅವರ ತಾಯಿಯವರು ತುಂಬಾ ಪ್ರಾರ್ಥನೆಯಲ್ಲಿ ಇರುವಂತ ಒಂದು ವ್ಯಕ್ತಿಯಾಗಿದ್ದರು. She never gave hope on her child. ಅವರು ಬಂದು ತನ್ನ ಮಗನ ಮೇಲೆ ನಂಬಿಕೆ ಇಟ್ಟಿದ್ದನ್ನು ಅವರು ಬಿಡಲೇ ಇಲ್ಲ. She kept on praying for 9 years. ಬಿಡದೆ 9 ವರ್ಷ ಸತತವಾಗಿ ಪ್ರಾರ್ಥಿಸಿದರು. She asked many bishops to convince her son to bring him back to faith. ಅನೇಕ ಬಿಷಪ್ಗಳನ್ನು ಭೇಟಿಯಾಗಿ ನನ್ನ ಮಗನನ್ನು ಹೇಗಾದರೂ ಒಳ್ಳೆಯ ದಾರಿಗೆ ನಂಬಿಕೆಗೆ ತರ್ರಿ ಎಂಬುದಾಗಿ ವಿಜ್ಞಾಪಿಸಿದರು. They said, because your son is educated, he is full of pride and he never wants to listen us, and it's very difficult to convince that person. ಆ ಮಗನು ತುಂಬಾ ಓದಿರುವುದರಿಂದ ಆತನನ್ನು ಹೇಳಲು ಆಗುವುದಿಲ್ಲ, ಅವರನ್ನು ನಾವು ಏನೇ ಬುದ್ಧಿವಾದ ಹೇಳಿದ್ರೆ ಅವರು ಕೇಳುವುದಿಲ್ಲ ಎಂಬುದಾಗಿ ಬಿಷಪ್ಗಳು ಹೇಳಿಬಿಟ್ಟರು. But this woman remained praying for his son. ಆದರೆ ಅವರ ತಾಯಿಯವರು ಪ್ರಾರ್ಥನೆ ಸತತವಾಗಿ ಮಾಡುತ್ತಲೇ ಇದ್ದರು. For her son, she kept on praying for her son. ಅವರ ಮಗನಿಗಾಗಿ ಸತತವಾಗಿ ಪ್ರಾರ್ಥನೆಯಲ್ಲಿ ಇದ್ದರು. In tears she spent her days praying for her son. ಅವರು ಗಂಟೆಗಟ್ಟಲೆ ಅವರ ಮಗನಿಗಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರು. Day came. ಒಂದು ದಿನ ಬಂದಿತ್ತು. He met a person called Bishop Ambrose. ಆ ಒಂದು ವ್ಯಕ್ತಿಯನ್ನು ಅವರು ಭೇಟಿಯಾದರು. ಅವರ ಹೆಸರೇನೆಂದರೆ ಆಂಬ್ರೋಸ್ ಬಿಷಪ್ ಎಂಬುದಾಗಿ. Through his life this Augustine transformed. ಆ ಆಂಬ್ರೋಸ್ ಮುಖಾಂತರ ಅಗಸ್ಟಿನ್ ಅವರ ಜೀವಿತ ಒಂದು ರೂಪಾಂತರವಾಯಿತು. The tearful prayer of mother was answered. ಹಂಗಂದ್ರೆ ಆ ಕಣ್ಣೀರಿನ ಪ್ರಾರ್ಥನೆಯ ಉತ್ತರ ಒಂದು ದಿನದಲ್ಲಿ ಉತ್ತರ ಕೊಟ್ಟಿತ್ತು. Not only he changed his lifestyle, but also he came closer to the heart of God. ಅವರ ಜೀವಿತ ಮಾತ್ರ ಬದಲಾಗಲಿಲ್ಲ ಅಗಸ್ಟಿನ್ ಅವರ ಜೀವಿತ, ಆದರೆ ಅವರು ದೇವರ ಹತ್ತಿರಕ್ಕೆ ಸಮೀಪಕ್ಕೆ ಬಂದರು. From there he became a great theologian later. ಆ ದಿನದಿಂದ ಅವರು ಇನ್ನು ಮುಂದೆ ಬರುವ ದಿನಗಳಲ್ಲಿ ಒಂದು ದೈವಶಾಸ್ತ್ರ ಓದಿ ಮುಂದೆ ಬಂದರು. Prayer of faith can bring transformation. ವಿಶ್ವಾಸದೊಂದಿಗೆ ಕೂಡಿದಂತ ಪ್ರಾರ್ಥನೆ ರೂಪಾಂತರವನ್ನು ತರುವಂತದ್ದಾಗಿರುತ್ತದೆ. Prayer of faith can bring deliverance. ಹಂಗಂದ್ರೆ ಈ ರೀತಿಯಾಗಿ ನಂಬಿಕೆಯಾದಂತ ಪ್ರಾರ್ಥನೆ ಬಿಡುಗಡೆಯನ್ನು ತರುತ್ತದೆ. Dear friend, you have been praying for your wife, nothing is happening, don't give up. ಸಹೋದರನೇ, ನಿನ್ನ ಹೆಂಡತಿಗಾಗಿ ನೀನು ಕಣ್ಣೀರಿನಿಂದ ಪ್ರಾರ್ಥಿಸಿ ಏನೂ ಆಗಲಿಲ್ಲವಾ, ಚಿಂತೆ ಮಾಡಬೇಡ. If you are praying for your husband and nothing is happening, don't give up. ನಿನ್ನ ಹೆಂಡತಿಯವರೇ ನೀವು ಬಂದು ನಿನ್ನ ಗಂಡನಿಗಾಗಿ ಪ್ರಾರ್ಥಿಸಿ ಏನು ಉತ್ತರ ಸಿಗಲಿಲ್ಲವಾ, ಬಿಟ್ಟು ಬಿಡಬೇಡ್ರಿ. Parents praying for your child, nothing is happening, don't give up. ಹೆತ್ತವರೇ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ ಏನು ನಡೆಯಲಿಲ್ಲವಾ, ಪ್ರಾರ್ಥನೆಯನ್ನು ಬಿಡಬೇಡ್ರಿ. Your prayer will definitely bring results. ನಿಮ್ಮ ಪ್ರಾರ್ಥನೆ ಖಂಡಿತವಾಗಿ ನಿಮಗೆ ಉತ್ತರಿಸುತ್ತದೆ. Your prayers will not go in vain. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ. God who answered Augustine's mother will also answer your prayer. ಅಗಸ್ಟಿನ್ ಅವರ ತಾಯಿಯವರಿಗೆ ದೇವರು ಪ್ರಾರ್ಥನೆಗೆ ಉತ್ತರ ಹೇಗೆ ಕೊಟ್ಟರೋ ಅದೇ ರೀತಿಯಾಗಿ ನಿಮಗೂ ಸಹ ಕೊಡುತ್ತಾರೆ. Your tears will be wiped away. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ. Today you might be shedding your tears with grief, but the day will come when you will shed the tears with joy. ಈ ದಿನದಲ್ಲಿ ದುಃಖದಿಂದ ನೀವು ಕಣ್ಣೀರು ಸುರಿಸುತ್ತಿದ್ದೀರಾ, ಒಂದು ದಿವಸ ಬರುತ್ತದೆ ಸಂತೋಷದಿಂದ ಕಣ್ಣೀರು ಸುರಿಸುತ್ತೀರಾ. Might be you have been praying for your mother, or might be you are praying for your brother. ನಿಮ್ಮ ಸಹೋದರನಿಗೆ ಇಲ್ಲದಿದ್ದರೆ ನಿಮ್ಮ ತಾಯಿಯವರಿಗೆ ನೀವು ಪ್ರಾರ್ಥನೆ ಮಾಡುತ್ತಿರಬಹುದು. For whomsoever you are praying, ನೀವು ಯಾರಿಗಾಗಿ ಪ್ರಾರ್ಥನೆ ಮಾಡಿದರು, you shall see the work of the Lord in their life. ನೀವು ಅವರ ಜೀವಿತದಲ್ಲಿ ದೇವರು ಕ್ರಿಯೆ ಮಾಡುವುದನ್ನು ನೋಡುತ್ತೀರಾ. Hallelujah. 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 Ninth key for prayer. ಪ್ರಾರ್ಥನೆಗೆ 9ನೇ ಬೀಗದ ಕೈ Spiritual warfare.
ಹಂಗಂದ್ರೆ ಆತ್ಮಿಕ ಜೀವಿತಗಳಲ್ಲಿ ಯುದ್ಧಗಳು, spiritual warfare. ಹಂಗಂದ್ರೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. We have an authority to demolish the work of heaven. We have an authority to demolish the work of hell. ಹಂಗಂದ್ರೆ ಈ ರೀತಿಯಾಗಿ ನರಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರಿಯೆಗಳನ್ನು ನಾವು ನಾಶಪಡಿಸುವಂತೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, Matthew chapter 18 and 18. ಮತ್ತಾಯ 18:18 ನೋಡುತ್ತೇವೆ, whatsoever you bind, ನೀವು ಯಾವುದನ್ನು ಕಟ್ಟುತ್ತೀರೋ it shall be bound. ಅದು ಕಟ್ಟಲ್ಪಡುತ್ತದೆ. whatsoever you loose, ಯಾವುದನ್ನು ನೀವು ಬಿಚ್ಚುತ್ತೀರೋ it shall be loosed. ಅದು ಬಿಚ್ಚಲ್ಪಡುತ್ತದೆ. As a child of God, ನಾವು ದೇವರ ಮಕ್ಕಳಾಗಿ you have been given authority, ನಮಗೆ ದೇವರ ಅಧಿಕಾರ ಕೊಡಲ್ಪಟ್ಟಿದೆ, to block the works of the enemy. ಎಲ್ಲ ಶತ್ರುವಿನ ಎಲ್ಲ ಕಾರ್ಯವನ್ನು ನಾವು ಕಟ್ಟಿ ಹಾಕುವಂತೆ, destroy the works of enemy. ಎಲ್ಲ ದುಷ್ಟನ ಕಾರ್ಯವನ್ನು ನಾಶಪಡಿಸುವುದಕ್ಕಾಗಿ you have that power which God has given you. ದೇವರೇ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. He has given you that authority. ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. use that authority. ಆ ಅಧಿಕಾರವನ್ನು ಉಪಯೋಗಿಸಿರಿ. how to use that authority? ಅಧಿಕಾರವನ್ನು ಹೇಗೆ ಬಳಸಿಕೊಳ್ಳುವುದು? by proclaiming the word of God. ದೇವರ ವಾಕ್ಯವನ್ನು ಹಿಡಿದುಕೊಳ್ಳುವಂತರ ಮುಖಾಂತರ. word of God is a sword. ದೇವರ ವಾಕ್ಯವು ಖಡ್ಗವಾಗಿದೆ. it will cut loose all the pressures which comes from evil influences. ಎಲ್ಲ ಶತ್ರುವಿನ ಪ್ರಭಾವದಿಂದ ಬರುವಂತ ಎಲ್ಲ ಕಾರ್ಯಗಳನ್ನು ಈ ಖಡ್ಗವು ಕಡಿದು ಹಾಕುತ್ತದೆ. we can overcome spiritual battle with the word of God. ದೇವರ ವಾಕ್ಯದಿಂದ ನಾವು ಸರ್ವಾಯುಧಗಳನ್ನು ಧರಿಸಿ ಯುದ್ಧ ಮಾಡೋಣ. Bible says no weapon formed against you shall prosper. ನಿನಗೆ ವಿರುದ್ಧವಾಗಿ ಎದ್ದೇಳುವಂತ ಎಲ್ಲ ಆಯುಧಗಳು ವಿಫಲವಾಗಿ ಹೋಗುತ್ತದೆ. no weapons will prosper. ಎಲ್ಲ ಆಯುಧಗಳು ವಿಫಲವಾಗಿ ಹೋಗುತ್ತದೆ. no witchcraft will prosper. ಯಾವುದೇ ಒಂದು ಮಂತ್ರ ಶಕ್ತಿಯು ಜಯಗೊಳ್ಳಲಾಗುವುದಿಲ್ಲ. no sorceries will prosper. ಯಾವುದೇ ಶಕುನವು ಜಯಗೊಳ್ಳಲಾಗುವುದಿಲ್ಲ. no wicked people's plan will prosper. ಯಾವುದೇ ಒಂದು ದುಷ್ಟರ ಆಲೋಚನೆ ಅದು ಸಮೃದ್ಧಿಯಾಗುವುದಿಲ್ಲ. you will destroy them. ನೀವು ಅವರನ್ನು ನಾಶಪಡಿಸುತ್ತೀರಾ. with the very power of God. ದೇವರ ಶಕ್ತಿಯಿಂದ. with the very authority God has given you. ದೇವರು ನಮಗೆ ಕೊಟ್ಟಿರುವಂತ ಅಧಿಕಾರದಿಂದ. in Jesus name. ಯೇಸು ಕ್ರಿಸ್ತನ ಹೆಸರಿನಲ್ಲಿ. in Jesus name. ಯೇಸು ಕ್ರಿಸ್ತನ ಹೆಸರಿನಲ್ಲಿ. my dear beloved, ನನಗೆ ಪ್ರಿಯವಾದವರೇ, spiritual warfare. ಹಂಗಂದ್ರೆ ಆತ್ಮಿಕ ಯುದ್ಧಗಳಲ್ಲಿ. amplified Bible says, ಆಂಪ್ಲಿಫೈಡ್ ಬೈಬಲ್ ಹೇಳುತ್ತದೆ, when you restrict whatsoever is restricted in heaven, ನೀವು ಯಾವುದನ್ನು ಪರಲೋಕದಲ್ಲಿ ತಡೆಯುತ್ತೀರೋ, whatsoever is already restricted in heaven, you can restrict them in the earth. ನೀವು ಯಾವುದೆಲ್ಲ ತಡೆ ಆಗಲ್ಪಟ್ಟಿದೆಯೋ ಪರಲೋಕದಲ್ಲಿ ಅದನ್ನು ಭೂಲೋಕದಲ್ಲಿ ನೀವು ತಡೆ ಮಾಡಬಹುದು. whatsoever is permitted in heaven, you can permit them in earth. ಯಾವುದನ್ನೆಲ್ಲ ಸಫಲವಾಗಿ ಪರಲೋಕದಲ್ಲಿ ಕೊಡಲ್ಪಟ್ಟಿದೋ ಅದನ್ನು ಭೂಲೋಕದಲ್ಲಿ ನೀವು ಸಫಲ ಮಾಡಬಹುದು. once a Sri Lankan testified this way. ಒಂದರ ಈ ರೀತಿಯಾಗಿ ಶ್ರೀಲಂಕನವರು ಒಂದು ಸಾಕ್ಷಿಯನ್ನು ಹೇಳಿಕೊಂಡರು. and they said, this idol is not permitted in heaven. Lord, let it not be permitted in my city also. ಒಬ್ಬರು ಈ ರೀತಿಯಾಗಿ ಹೇಳಿದ್ರು, ಪರಲೋಕದಲ್ಲಿ ಈ ವಿಗ್ರಹಕ್ಕೆ ಯಾವುದೇ ಒಂದು ಅನುಮತಿ ಕೊಡಲಿಲ್ಲ, ಅದೇ ರೀತಿಯಾಗಿ ಈ ಭೂಲೋಕದಲ್ಲಿ ಇದಕ್ಕೆ ಯಾವುದೇ ಒಂದು ಅನುಮತಿ ಕೊಡಬೇಡ ಎಂಬುದಾಗಿ. The government was planning to plant a big huge idol in front of her house and to build one big circle there. ಅಲ್ಲಿ ಬಂದು ಸರ್ಕಾರದವರು ಅವರ ಮನೆ ಮುಂದುಗಡೆ ಈ ಶಿಲವನ್ನು ಅವರು ನೆಡಬೇಕೆಂಬುದಾಗಿ ಅವರು ಯೋಜನೆ ಹಾಕಿಕೊಂಡಿದ್ದರು. but she was praying. ಆದರೆ ಅವರು ಪ್ರಾರ್ಥನೆ ಮಾಡುತ್ತಿದ್ದಾಗ government was trying to do this because that was the heart of the city. ಯಾಕಂದ್ರೆ ಅದು ಪ್ರದೇಶದಲ್ಲಿ ಮಧ್ಯವಾಗಿದ್ದರಿಂದ ಅವರು ಬಂದು ಸರ್ಕಾರದವರು ಈ ರೀತಿಯಾಗಿ ಯೋಜನೆ ಹಾಕಿಕೊಂಡಿದ್ದರು. but she kept on praying. ಆದರೆ ಅವರು ಬಿಡದೆ ಪ್ರಾರ್ಥನೆ ಮಾಡುತ್ತಿದ್ದರು. and her prayer was answered. ಅವರ ಪ್ರಾರ್ಥನೆಗೆ ಉತ್ತರ ಬಂದಿತ್ತು. my dear beloved, ನನಗೆ ಪ್ರಿಯವಾದವರೇ, when you pray, ನೀವು ಪ್ರಾರ್ಥಿಸುವಾಗ and permit whatsoever is permitted in heaven, it shall be like that. ಪರಲೋಕದಲ್ಲಿ ಯಾವುದು ಅನುಮತಿಸಲ್ಪಟ್ಟಿದೆಯೋ ಅದು ಮಾತ್ರ ಭೂಲೋಕದಲ್ಲಿ ಕೊಡಲ್ಪಡುತ್ತದೆ. when you restrict which is already restricted in heaven, so shall it be. ನೀವು ಯಾವುದೆಲ್ಲ ಬಂದ್ಬಿಟ್ಟು ಪರಲೋಕದಲ್ಲಿ ತಡೆ ಆಗಲ್ಪಟ್ಟಿದೆಯೋ ಅದನ್ನೆಲ್ಲ ಭೂಲೋಕದಲ್ಲಿ ತಡೆ ಆಗುತ್ತದೆ. now I feel in my spirit, this is the time for impartation. ಈ ವೇಳೆಯಲ್ಲಿ ಒಂದು ವಿಶೇಷವಾದಂತ ಸಮಯವಾಗಿ ಕಾಣಲ್ಪಡುತ್ತದೆ. the Lord is imparting into you the spirit of prayer. ಈಗಲೇ ನಿಮ್ಮಲ್ಲಿ ಉತ್ಪತ್ತಿ ಮಾಡುತ್ತಿದ್ದಾರೆ ಪ್ರಾರ್ಥನೆ ಆತ್ಮವನ್ನು. spirit of supplication is going to come upon you. ಈ ವೇಳೆಯಲ್ಲಿ ವಿಜ್ಞಾಪಿಸುವಂತ ಆತ್ಮ ನಿಮ್ಮಲ್ಲಿ ಬರಲಿದೆ. you are going to pray. ಈಗ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. your prayer life is going to change. ನಿಮ್ಮ ಪ್ರಾರ್ಥನಾ ಜೀವಿತ ಬದಲಾಗುತ್ತದೆ. you are going to grow in the prayer life. ನೀವು ಪ್ರಾರ್ಥನಾ ಜೀವಿತದಲ್ಲಿ ಬೆಳೆಯುತ್ತೀರಾ. as we have been meditating on this 9 keys, ನಾವು ಈ ರೀತಿಯಾಗಿ 9 ಕಾರ್ಯದ ಬಗ್ಗೆ ಅಧ್ಯಯನ ಮಾಡಿದೆವು. we should pray in the name of Lord Jesus. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. blood of Jesus. ಯೇಸು ಕ್ರಿಸ್ತನ ರಕ್ತದಲ್ಲಿ ಪ್ರಾರ್ಥನೆ ಮಾಡಬೇಕು. Holy Spirit prayer.
ಪವಿತ್ರಾತ್ಮನಿಂದ ಪ್ರಾರ್ಥನೆ ಮಾಡಬೇಕು. holding on the promises of God, ದೇವರ ವಾಗ್ದಾನಗಳಿಂದ ಕೂಡಿ ಪ್ರಾರ್ಥನೆ ಮಾಡಬೇಕು. holding on the word of God, ದೇವರ ವಾಕ್ಯವನ್ನು ಹೊಂದಿದವರಾಗಿ ಪ್ರಾರ್ಥನೆ ಮಾಡಬೇಕು. holding on the will of God, ದೇವರ ಚಿತ್ತವನ್ನು ಹೊಂದಿಕೊಂಡು ಪ್ರಾರ್ಥನೆ ಮಾಡಬೇಕು. by waiting on him by faith, ನಾವು ಆತನ ವಿಶ್ವಾಸದಿಂದ ಕೂಡಿದವರಾಗಿ ಪ್ರಾರ್ಥನೆ ಮಾಡಬೇಕು. asking him by faith, ಈ ವಿಶ್ವಾಸದೊಂದಿಗೆ ಕೂಡಿ ಆತನನ್ನು ಕೇಳಬೇಕು. calling him Abba Father, ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯಬೇಕು. calling him Abba Father, ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯಬೇಕು. prayer, ಪ್ರಾರ್ಥನೆ with the spiritual warfare, ಅದು ನಮಗೆ ಯುದ್ಧದ ರಣರಂಗದಲ್ಲಿ ನಿಲ್ಲಿಸುತ್ತದೆ. to demolish the works of the enemy, ಎಲ್ಲ ಶತ್ರುವಿನ ಕಾರ್ಯವನ್ನು ಲಯ ಮಾಡುವಂತೆ praying with authority, ಅಧಿಕಾರದೊಂದಿಗೆ ಪ್ರಾರ್ಥಿಸುವುದು, praying with authority. ಅಧಿಕಾರದೊಂದಿಗೆ ಪ್ರಾರ್ಥನೆ ಮಾಡುವುದು. These are the 9 things so important. ಈ 9 ಕಾರ್ಯಗಳು ನಮಗೆ ತುಂಬಾ ಪ್ರಾಮುಖ್ಯವಾದದ್ದು. I repeat it once again. ಮತ್ತೊಂದು ಸಲ ನಿಮಗೆ ಹೇಳುತ್ತೇನೆ. Prayer is very powerful when we pray in the name of Lord Jesus. ನಾವು ಪ್ರಾರ್ಥನೆ ಮಾಡುವಾಗ ಆತನ ಹೆಸರು ತುಂಬಾ ಪ್ರಾಮುಖ್ಯವಾದದ್ದು. Prayer with the blood of Jesus is so powerful. ಅದು ತುಂಬಾ ಶಕ್ತಿಯುತವಾಗಿದೆ. ಯೇಸು ಕ್ರಿಸ್ತನ ರಕ್ತ. Prayer with the help of the Holy Spirit with the heavenly language is so powerful. ಈ ರೀತಿಯಾಗಿ ಪರಲೋಕ ಭಾಷೆಯನ್ನು ಮಾತನಾಡೋದಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. Prayer proclaiming and holding onto the promise, it makes our prayer so powerful. ನಮ್ಮ ಪ್ರಾರ್ಥನೆ ದೇವರ ವಾಗ್ದಾನವನ್ನು ಹೊಂದಿಕೊಂಡಿದ್ದವರಾಗಿ ಬಲವಾಗಿ ನಾವು ಬೆಳೆಯುವಂತೆ. Praying with the word of God makes our prayer so strong. ನಮ್ಮ ಜೀವಿತವನ್ನು ಬಲಗೊಳಿಸುತ್ತದೆ ದೇವರ ವಾಗ್ದಾನಗಳನ್ನು ಹೊಂದಿಕೊಂಡಿದ್ದವರಾಗಿ. Prayer with the will of God strengthens our prayer. ನಮ್ಮ ಜೀವಿತವನ್ನು ಬಲಗೊಳಿಸುತ್ತದೆ ದೇವರ ಚಿತ್ತವನ್ನು ಪಡೆದುಕೊಳ್ಳುವಾಗ. Prayer calling to him as Abba Father brings results. ಪ್ರಾರ್ಥನೆಯಲ್ಲಿ ನಾವು ಅಪ್ಪ ತಂದೆ ಎಂದು ಕರೆಯುವಾಗ ದೇವರಿಂದ ನಮಗೆ ಉತ್ತರ ಬರುತ್ತದೆ. Prayer with faith brings miracle. ಪ್ರಾರ್ಥನೆ ಮಾಡುವಾಗ ನಾವು ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವಾಗ ನಮಗೆ ಜಯವನ್ನು ತರುತ್ತದೆ. In prayer we take authority over all the evil works which is opposing us. ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ವಿರೋಧವಾಗಿ ಬರುವಂತ ಎಲ್ಲ ಕಾರ್ಯದ ಮೇಲೆ ಅಧಿಕಾರ ಚಲಾಯಿಸುವಂತೆ ನಮಗೆ ಅಧಿಕಾರ ಕೊಡುತ್ತದೆ. Prayer praying with authority. ನಾವು ಪ್ರಾರ್ಥನೆ ಮಾಡುವಾಗ ಅಧಿಕಾರದೊಂದಿಗೆ ಪ್ರಾರ್ಥಿಸುತ್ತೇವೆ. As we listen to this message, ನಾವು ಕೇಳಿದ ಹಾಗೆ ಉಪದೇಶ ಕೇಳಿದ ಹಾಗೆ now it's a time for impartation. ನಾವು ಈಗ ತುಂಬಾ ಪ್ರಾಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. Now it's a time for impartation. ನಾವು ಬಂದು ಈಗ ಪ್ರಾರ್ಥನೆ ಮಾಡತಕ್ಕ ಒಂದು ಸಮಯ. The power of God is flowing in our houses right now. ನಮ್ಮ ಮನೆಗಳಲ್ಲಿ ಈಗಲೇ ಪವಿತ್ರಾತ್ಮನು ಚಲಿಸುತ್ತಿದ್ದಾನೆ. Heavens are open right now. ಈಗಲೇ ಪರಲೋಕ ದ್ವಾರಗಳು ತೆರೆಯುತ್ತಿವೆ. The very presence of God is filling your room. ದೇವರ ನಿಜವಾದಂತ ಪ್ರಸನ್ನತೆ ನಿಮ್ಮ ಮನೆಯಲ್ಲಿ ತುಂಬುತ್ತಾ ಇದೆ. Right now. ಈಗಲೇ Father, ತಂದೆಯೇ, in the name of Jesus, ಯೇಸು ಕ್ರಿಸ್ತನ ನಾಮದಲ್ಲಿ impart into my brother and sister, ಅಪ್ಪ ಒಬ್ಬೊಬ್ಬರಲ್ಲಿ ನೀನು ನೆಲೆಸುವ, impart this gift of supplication of prayer. ಈ ರೀತಿಯಾಗಿ ವಿಜ್ಞಾಪಿಸುವ ಆತ್ಮವನ್ನು ಅವರಿಗೆ ಕೊಡು ಕರ್ತನೆ. So a spirit of supplication, ಈಗಲೇ ವಿಜ್ಞಾಪಿಸುವಂತ ಆತ್ಮ, spirit of supplication, ಈಗಲೇ ವಿಜ್ಞಾಪಿಸುವಂತ ಆತ್ಮ impart into their lives. ಅವರ ಜೀವಿತದಲ್ಲಿ ಆಜ್ಞಾಪಿಸು Help ಕರ್ತನೆ. them to pray. ಅವರು ಸಹ ಪ್ರಾರ್ಥನೆ ಮಾಡಲು ಸಹಾಯಿಸು. Help them to pray. ಅವರಿಗೆ ಪ್ರಾರ್ಥನೆ ಮಾಡಲು ಸಹಾಯ ಮಾಡು. Help them to pray. ಅವರು ಪ್ರಾರ್ಥನೆ ಮಾಡಲು ಸಹಾಯ ಮಾಡು. Help them to grow close to you, Lord. ಆ ಕರ್ತನೆ ನಿನ್ನಲ್ಲಿ ಬೆಳೆಯುವಂತೆ ನಿನ್ನ ಹತ್ತಿರಕ್ಕೆ ಬರುವಂತೆ ಸಹಾಯ Help them ಮಾಡು. to draw close to you, Lord. ಅಪ್ಪ ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವರಿಗೆ ಸಹಾಯ ಮಾಡು. Minister to each one of them. ಅವರಿಗೆ ಸಹಾಯ ಮಾಡು Right now. ಈಗಲೇ. Right now. ಈಗಲೇ. All the disease I take authority in the name of Jesus. ಯೇಸು ಕ್ರಿಸ್ತನ ನಾಮದ ಎಲ್ಲ ರೋಗವನ್ನು ತೆಗೆದುಹಾಕಿಸು. Let it be healed right now. ಅವರಿಗೆ ಈಗಲೇ ಸೌಖ್ಯ ಉಂಟಾಗಲಿ. Tumors disappear. ಎಲ್ಲ ಗಡ್ಡೆಗಳು ಕಣ್ಮರೆಯಾಗಲಿ. Skin problems be healed. ಎಲ್ಲ ಚರ್ಮ ರೋಗ ಈಗಲೇ ವಾಸಿಯಾಗಲಿ. Tumors disappear. ಎಲ್ಲ ಗಡ್ಡೆಗಳು ಕಣ್ಮರೆಯಾಗಲಿ. In the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ Let there be healing. ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ. I speak deliverance. ಈಗಲೇ ನಾನು ಮಾತಾಡುತ್ತೇನೆ I ಬಿಡುಗಡೆ. speak prosperity. ಈಗಲೇ ಅವರಿಗೆ ಸಮೃದ್ಧಿ. In the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ. Thank you, Lord, for the miracles. ಈಗಲೇ ಅದ್ಭುತಕ್ಕಾಗಿ ಸ್ತೋತ್ರ. Thank you that the broken relationships are going to be united again. ಕರ್ತನೇ ಹೊಡೆದು ಹೋದಂತ ಸಂಬಂಧಗಳು ಒಂದಾಗಲಿಕ್ಕೋದಕ್ಕಾಗಿ Son ಸ್ತೋತ್ರ. was walked out of house is going to return again. ಓ ಮನೆಯನ್ನು ಬಿಟ್ಟು ಹೋದಂತ ಸಹೋದರ ಮತ್ತೆ ಮನೆಗೆ ಬರುತ್ತಾನೆ. Husband who has left his wife is going to rejoin to the family. ಬಿಟ್ಟು ಹೋದಂತ ಗಂಡನು ಮತ್ತೆ ಹೆಂಡತಿ ಜೊತೆಲೆ ಕೂಡಿಕೊಳ್ಳುತ್ತಾನೆ. Children gone far away from the parents are going to return. ಹೆತ್ತವರನ್ನು ಬಿಟ್ಟು ಹೋದಂತ ಮಕ್ಕಳು ಮತ್ತೆ ಅವರೊಟ್ಟಿಗೆ ಕೂಡಿಕೊಳ್ಳುತ್ತಾರೆ. Thank you, Lord, for this change. ವಂದನೆ ಸ್ವಾಮಿ. Thank you, Lord, for this miracle. ವಂದನೆ ಸ್ವಾಮಿ ಅದ್ಭುತಕ್ಕಾಗಿ. In Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. My dear beloved, ನನಗೆ ಪ್ರಿಯವಾದವರೇ, as you've been watching this program, ಈ ಕಾರ್ಯಕ್ರಮ ನೋಡುತ್ತಿರುವಾಗಲೇ the power of God has ministered to you. ದೇವರ ಶಕ್ತಿ ನಿಮಗೆ ಸಹಾಯ ಮಾಡಿತು. Sister with the white patch, you have been praying for that white patch to disappear. ಕಪ್ಪಾದಂತಹ ಕಲೆಗಳೊಂದಿಗೆ ನೀವು ಪ್ರಾರ್ಥನೆ ಮಾಡುತ್ತಿದ್ದರೆ ಒಂದು ಸಹೋದರಿಯವರು. White patches. ಹಂಗಂದ್ರೆ ಬಿಳಿಯಾದಂತ ಕಳೆಗಳು. It's disappearing. ಅದು ಈಗಲೇ ಕಣ್ಮರೆ ಆಗುತ್ತಿದೆ. It's disappearing. ಈಗಲೇ ಅದು ಕಣ್ಮರೆ The ಆಗುತ್ತಿದೆ. Lord is healing you. ಈಗಲೇ ನಿಮ್ಮನ್ನು ದೇವರು ಮುಟ್ಟುತ್ತಾ ಇದ್ದಾರೆ. And I see a sister
mother of a child tearfully praying, just now your son has left the house. ಈಗಲೇ ನಿನ್ನ ಮಗನು ಬಿಟ್ಟು ಹೋಗಿದ್ದಾನೆ. ಒಂದು ಸಹೋದರಿ ಮತ್ತು ಒಂದು ತಾಯಿಯವರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. Tearfully praying that he should return back to house safely. ನೀವು ಕಣ್ಣೀರಿನೊಂದಿಗೆ ಪ್ರಾರ್ಥನೆ ಮಾಡ್ತಿದ್ದೀರಾ ಆ ಮಗನು ಮನೆಗೆ ಹಿಂದಿರುಗಬೇಕೆಂಬುದಾಗಿ. The Lord is going to bring him back. ದೇವರು ನಿನ್ನ ಮಗನನ್ನು ಕರೆತರುತ್ತಾನೆ. Do not worry. ನೀವು ಚಿಂತೆ ಮಾಡಬೇಡ್ರಿ. Do not be fearful. ನೀವು ಹೆದರಬೇಡ್ರಿ. Thank you for watching this program. ಈ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮಗೆ ವಂದನೆ. You can watch the program next week also in the same channel, same day. ಇದೇ ವಾಹಿನಿಯ ಮುಖಾಂತರ ಬರುವ ವಾರದಲ್ಲೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. Write us about your prayer request so that we will unite our hearts together and pray for each other. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನಮಗೆ ಬರೀರಿ, ನಾವು ಒಟ್ಟುಗೂಡಿ ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. And tell us about your testimony so that we can glorify together whatever you have received through this program, so that we will glorify the Lord together. ನಿಮ್ಮ ಸಾಕ್ಷಿಗಳನ್ನು ನಮ್ಮ ಜೊತೆಲಿ ಹಂಚಿಕೊಳ್ಳಿರಿ. ನಾವು ಸಹ ಇತರರಿಗೆ ಹೇಳಿಕೊಳ್ಳುವುದಕ್ಕೆ ನಿಮ್ಮೊಟ್ಟಿಗೆ ಸೇರಿ ನಾವು ಸಹ ಪ್ರಾರ್ಥನೆ ಮಾಡುವುದಕ್ಕೆ ಅದು ಸಹಾಯವಾಗಿರುತ್ತದೆ. May the Lord bless you and keep you safe and bless you with all the blessing in your life. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕಾಪಾಡಲಿ, ನಿಮ್ಮನ್ನು ಸರ್ವ ಆಶೀರ್ವಾದದಿಂದ ತುಂಬಿಸಲಿ ಎಂಬುದಾಗಿ ನಾನು ಅರಿಸುತ್ತೇನೆ. May the mercies of the Lord surround you. ದೇವರ ದಯೆ ನಿಮ್ಮೊಟ್ಟಿಗಿರಲಿ. If you have been led by the Spirit to sponsor this program, please come forward and offer whatever the Spirit of the Lord is leading you to offer. ಈ ಕಾರ್ಯಕ್ರಮಕ್ಕಾಗಿ ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ದಾರಿ ನಡೆಸುವುದಾದರೆ ಈ ಕಾರ್ಯಕ್ರಮಕ್ಕಾಗಿ ನೀವು ಮನ ಬಂದಂತೆ ನೀವು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.